ಫಿಲಿಪ್ಪಿಯವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ತನಗೆ ಸಂಭವಿಸಿದಂಥ ಕಷ್ಟಗಳು ಸುವಾರ್ತೆಗೆ ಅನುಕೂಲವಾಗಿದೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಪತ್ರಿಕೆಯನ್ನು ಅವನು ಬರೆದಾಗ ಸೆರೆಮನೆಯಲ್ಲಿ ಬೇಡಿಗಳಿಂದ ಬಂಧಿಸಲ್ಪಟ್ಟವನಾಗಿದ್ದನು. ಅದರ ಮಧ್ಯದಲ್ಲಿ ಕೂಡ ಅವನು ಈ ಪತ್ರಿಕೆಯನ್ನು ಬರೆದು ಸಭೆಯವರನ್ನ, ದೇವ ಜನರನ್ನ ಪ್ರೋತ್ಸಾಹಿಸುವಂತೆ, ಕರ್ತನಲ್ಲಿ ಬಲಪಡಿಸುವಂತೆ ಕಾರ್ಯಗಳನ್ನು ಮಾಡಿ ಅನೇಕ ವಿಷಯಗಳನ್ನು ಅವರಿಗೆ ಉಪದೇಶಿಸಿ ತಿಳಿಸಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ ಎಂಬುದಾಗಿ. ಅದು ಹೇಗೆಂದು ನೋಡುವಾಗ ಅವನಿಗೆ ಸಂಭವಿಸಿದಂಥ ಕಷ್ಟಗಳ ಮಧ್ಯದಲ್ಲಿ ಕೂಡ ಅವನಿಗೆ ಇರುವಂಥ ನಿರೀಕ್ಷೆಯನ್ನ ನೋಡಿದಂಥ ಜನರು, ಅವನಿಗಿದ್ದಂಥ ಉತ್ಸಾಹವನ್ನು ನೋಡಿದಂಥ ಜನರು ತಮ್ಮ ಕಷ್ಟಗಳನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕ್ರಿಸ್ತನಿಗೋಸ್ಕರ ಇನ್ನೂ ಕೂಡ ವೈರಾಗ್ಯವಾಗಿ ಜೀವಿಸುವಂತೆ, ಅನೇಕರಿಗೆ ಅವನ ಜೀವಿತವೇ ಒಂದು ಮಾದರಿಯಾಗಿ ತಾವು ಕೂಡ ಕರ್ತನಲ್ಲಿ ದೃಢವಾಗಿದ್ದು ಎಂತಹ ಕಷ್ಟಗಳೇ ಬಂದರೂ ಕೂಡ ಸೋತು ಹೋಗದೆ, ಬಳಲಿ ಹೋಗದೆ ಧೈರ್ಯವಾಗಿ ಮುಂದೆ ಸಾಗಬೇಕು, ಮಾಡುವ ಕೆಲಸವನ್ನ ಮಾಡುತ್ತಲೇ ಇರಬೇಕು, ಕರ್ತನು ಕೊಡಬೇಕಂತ ಜಯವನ್ನ ಕೊಟ್ಟೇ ಕೊಡುತ್ತಾನೆ ಎಂಬಂತ ಆ ಒಂದು ವೈರಾಗ್ಯವನ್ನ ಹೊಂದಿ ಕಾರ್ಯಗಳನ್ನ ಮಾಡಿದರು. ಆದ್ದರಿಂದಲೇ ಪೌಲನು ಹೇಳುತ್ತಾ ಇದ್ದಾನೆ, ನನಗೆ ಸಂಭವಿಸಿದ್ದು ಒಳ್ಳೆಯದು, ಕಾರಣ ಅದರ ಮೂಲಕವಾಗಿ ಅನೇಕರು ಪ್ರೋತ್ಸಾಹವನ್ನ, ಬಲವನ್ನ ಹೊಂದಿದ್ದಾರೆ ಎಂಬುದಾಗಿ. ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಕರ್ತನು ಹೇಳಿದ ಮೇರೆಗೆ ಯಾವುದೇ ಒಂದು ಕಾರ್ಯವನ್ನು ನೀವು ಮಾಡುತ್ತಾ ಇದ್ದರೂ, ಅದು ಸುವಾರ್ತೆಯನ್ನ ಸಾರುವುದಾಗಿರಲಿ, ಇಲ್ಲ ಒಂದು ಕೆಲಸವನ್ನ ಮಾಡುವುದಾಗಿರಲಿ, ಇಲ್ಲ ಒಂದು ಉದ್ಯಮವನ್ನ, ಒಂದು ವ್ಯಾಪಾರವನ್ನ ಮಾಡುವುದಾಗಿರಲಿ, ಇಲ್ಲ ಒಂದು ಕಾರ್ಯಕ್ಕೆ ಕೈ ಹಾಕುವುದಾಗಿರಲಿ, ಏನೇ ಆಗಿದ್ದರೂ ಕೂಡ ಅದರಲ್ಲಿ ತಡೆಗಳು ಬಂದರೆ ಒಂದನ್ನ ತಿಳಿದುಕೊಳ್ಳಿ, ನೀವು ಹಿಂಜಾರಿ ಹೋಗಬಾರದು, ಅದನ್ನ ಜಯಿಸಿ ನೀವು ಮುಂದೆ ಸಾಗಬೇಕು. ಕರ್ತನು ಅಂತಹ ಪರಿಸ್ಥಿತಿಗಳಲ್ಲಿ ಕೂಡ ನಿಮ್ಮನ್ನ ಬಲಪಡಿಸುತ್ತಾನೆ, ಧೈರ್ಯಪಡಿಸುತ್ತಾನೆ, ಮುನ್ನಡೆಸುತ್ತಾನೆ. ನಿಮಗೆ ಆ ಒಂದು ಧೈರ್ಯ, ಒಂದು ವಿಶ್ವಾಸ ಇರುವುದಾದರೆ ನೀವು ಖಂಡಿತವಾಗಿ ಜಯಿಸುತ್ತೀರಾ. ಅಷ್ಟೇ ಅಲ್ಲ, ನಿಮ್ಮನ್ನ ನೋಡುವಂತ ಅನೇಕ ಜನರು ಪ್ರೋತ್ಸಾಹಗೊಳ್ಳುತ್ತಾರೆ, ನಿಮ್ಮ ಜೀವಿತ ಒಂದು ಸಾಕ್ಷಿಯಾಗಿ ಬದಲಾಗಲಿದೆ. ಆದ್ದರಿಂದ ಈಗ ಸಂಭವಿಸುವಂತ ಯಾವುದೋ ಕೆಲವೊಂದು ವಿಷಯಗಳನ್ನು ನೋಡಿ ಕರ್ತ ನಿಮಗೆ ಉದ್ದೇಶವಾಗಿ, ಕರ್ತ ನಿಮಗೆ ಉತ್ತರವಾಗಿ ಕೊಟ್ಟಿರುವಂತಹ ವಿಷಯಗಳನ್ನ ಬಿಟ್ಟು ಬಿಡಬೇಡಿ. ಇದೆಲ್ಲವೂ ಕೂಡ ಬದಲಾಗುತ್ತದೆ. ಕರ್ತನು ಹೇಳಿದ ಮಾತುಗಳು ಮಾತ್ರವೇ, ಆತನು ಕೊಟ್ಟಂತ ಅಪ್ಪಣೆ ಮಾತ್ರವೇ ಕೊನೆಯವರೆಗೂ ನಿಲ್ಲುತ್ತದೆ, ಆತನ ಆಗ್ರಹಗಳೇ ನೆರವೇರುತ್ತದೆ. ಆದ್ದರಿಂದ ಎಂತಹ ಇಕ್ಕಟ್ಟುಗಳು ಬಂದರೂ, ಎಂತಹ ವಿರೋಧಗಳು ಬಂದರೂ ಕೂಡ ಸೋತು ಹೋಗಬೇಡಿ. ನಿಮ್ಮನ್ನ ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತರಾಗಿದ್ದೀರಾ ಎಂಬುದನ್ನ ತಿಳಿದು ಧೈರ್ಯವಾಗಿ ಮುನ್ನಡೆಯಿರಿ. ನಿಮ್ಮ ಜೀವಿತವು ಆಶೀರ್ವದಿಸಲ್ಪಡುತ್ತದೆ, ಅನೇಕರಿಗೆ ಮಾದರಿಯಾಗಿ, ಪ್ರೋತ್ಸಾಹವಾಗಿ ಬದಲಾಗುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಪೌಲನು ಹೇಳಿದಂತೆ ಅವನಿಗೆ ಸಂಭವಿಸಿದಂಥ ಕಷ್ಟಗಳು, ಆ ಬೇಡಿಗಳು, ಇಕ್ಕಟ್ಟುಗಳು ಅಪ್ಪ ಸುವಾರ್ತೆಯ ಪ್ರಸಾರಕ್ಕೆ ಇನ್ನೂ ಕೂಡ ಸಹಾಯವಾಯಿತು. ಅನೇಕರು ಪ್ರೋತ್ಸಾಹಗೊಂಡರು, ಅನೇಕರು ವೈರಾಗ್ಯವಾಗಿ ಇನ್ನೂ ಕೂಡ ಕರ್ತನಿಗೋಸ್ಕರ ಕಾರ್ಯ ಮಾಡುವಂತೆ ಅಪ್ಪ ಅದು ಕಾರಣವಾಯಿತು. ಅದೇ ಪ್ರಕಾರವಾಗಿ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ನಿನ್ನ ಉದ್ದೇಶಾನುಸಾರವಾಗಿ ನೀವು ಹೇಳಿದ್ದನ್ನು ನಾವು ಮಾಡುವುದಕ್ಕೆ ಮುಂದಾಗುವಾಗ, ನಿಮ್ಮ ಉತ್ತರಕ್ಕನುಸಾರವಾಗಿ ನಾವು ಕಾರ್ಯಗಳನ್ನು ಮಾಡುವಾಗ, ನಾವು ಕೈ ಹಾಕುವಂತ ಯಾವುದೇ ಕಾರ್ಯವಾಗಿದ್ದರೂ ಅದಕ್ಕೆ ವಿರೋಧವಾಗಿ ಎಂತಹ ತಡೆ ಬಂದರಪ್ಪ ಸೋತು ಬಳಲಿ ಹೋಗದೆ ಧೈರ್ಯವಾಗಿ ಮುಂದೆ ಸಾಗುವುದಕ್ಕೆ, ಕರ್ತನ ಬಲದಿಂದ ಜಯಶಾಲಿಗಳಾಗುವ ಹಾಗೆ ಅಪ್ಪ ಮುಂದೆ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ನಡುಗುವ ಕಾಲುಗಳನ್ನು ಬಲಪಡಿಸು, ಜೋಲು ಬಿದ್ದ ಕೈಗಳನ್ನು ಬಲಪಡಿಸು, ಹೃದಯ
ಹೃದಯೋಪ ಧೈರ್ಯಗೊಳ್ಳಲಿ, ವೈರಾಗ್ಯ ಉಂಟಾಗಲಿ. ಕರ್ತನ ಜಯದಲ್ಲಿ ಕೃಪೆಯಲ್ಲಿ ಜೀವಿತವನ್ನು ನಡೆಸುವುದಕ್ಕೆ ಸಹಾಯ ಮಾಡು ಅಪ್ಪ. ಸ್ತೋತ್ರರಾಜ, ಅನೇಕರಿಗೆ ಅದೊಂದು ಮಾದರಿಯಾಗಿ, ಅನೇಕರಿಗೆ ಕರ್ತನೆ ಒಂದು ಉತ್ಸಾಹವನ್ನ, ಒಂದು ಪ್ರೇರೇಪಣೆಯನ್ನುಂಟು ಮಾಡುವಂತ ಜೀವಿತಗಳಾಗಿ ಪ್ರತಿಯೊಬ್ಬೊಬ್ಬರನ್ನ ಬದಲಾಯಿಸು, ಸಾಕ್ಷಿಗಳಾಗಿ ಮಾರ್ಪಡಿಸು. ನಿನ್ನ ಅರ್ಥಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.